ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಅಕರ್ತಾ ಭಾವ ಅಂದರೆ ಏನು ಎನ್ನುವುದನ್ನು ಬಾಪೂಜಿಯವರು ಈ ರೀತಿ ತಿಳಿಸಿಕೊಡ್ತಾ ಇದ್ದಾರೆ. ಪರಂ ಶಾಂತಿ. ಕೃಷ್ಣನು ಗೋಪಿಕೆಯರಲ್ಲಿ ಹೇಳುತ್ತಿದ್ದ, ನೀವು ಯಮುನಾ ನದಿಯನ್ನು ದಾಟುವಾಗ ನನ್ನ ಹೆಸರನ್ನು ಹೇಳಿ, ಆಗ ಯಮುನೆಯು ನಿಮಗೆ ದಾರಿಯನ್ನು ಬಿಡುತ್ತಾಳೆ. ನಾನು ಬಾಲಬ್ರಹ್ಮಚಾರಿಯಾಗಿದ್ದೇನೆ, ಹೀಗಾಗಿ ಯಮುನೆಯು ನಿಮಗೆ ದಾರಿಯನ್ನು ಬಿಡುತ್ತಾಳೆ ಎನ್ನುತ್ತಿದ್ದ ಕೃಷ್ಣ. ಯಮುನಾ ನದಿಯಲ್ಲಿ ಪ್ರವಾಹ ಉಂಟಾದಾಗ ಗೋಪಿಕೆಯರು ಅಲ್ಲಿ ಹೋಗಿ, ಕೃಷ್ಣನು ಬಾಲಬ್ರಹ್ಮಚಾರಿಯಾಗಿದ್ದರೆ ಹೇ ಯಮುನೆ, ನೀನು ನಮಗೆ ದಾರಿಯನ್ನು ಬಿಡು ಎನ್ನುತ್ತಿದ್ದರು. ಆಗ ಯಮುನೆಯು ಗೋಪಿಕೆಯರಿಗೆ ನದಿಯನ್ನು ದಾಟಿ ದಡ ಸೇರಲು ದಾರಿಯನ್ನು ಮಾಡಿಕೊಟ್ಟಳು. ಬಾಪೂಜಿಯವರು ಹೇಳುತ್ತಾರೆ, ಒಮ್ಮೆ ಗೋಪಿಕೆಯರೆಲ್ಲರೂ ಸೇರಿ ದುರ್ವಾಸ ಮುನಿಗೆ ಬಹಳಷ್ಟು ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿದ್ದರು. ದುರ್ವಾಸ ಮುನಿಯನ್ನು ಭೇಟಿಯಾಗಿ ಅವರಿಗೆ ಭೋಜನವನ್ನು ತಿನ್ನಿಸಿ ಎಲ್ಲ ಗೋಪಿಕೆಯರು ಹಿಂದಿರುಗುತ್ತಿದ್ದರು. ಆ ಸಮಯದಲ್ಲಿ ಯಮುನಾ ನದಿಯಲ್ಲಿ ಪ್ರವಾಹವು ಉಕ್ಕಿ ಬಂದಿತು. ದುರ್ವಾಸ ಮುನಿಗಳು ಗೋಪಿಕೆಯರಲ್ಲಿ ಮೊದಲೇ ಹೇಳಿದ್ದರು, ನಿಮಗೆ ಗಂಗೆಯು ದಾರಿ ಬಿಡದಿದ್ದರೆ ನೀವು ನನ್ನ ಹೆಸರನ್ನು ಹೇಳಿ, ನನ್ನ ಹೆಸರನ್ನು ಕೇಳುತ್ತಿದ್ದಂತೆ ಯಮುನೆಯು ಹೆದರಿಕೊಂಡು ನಿಮಗೆ ದಾರಿ ಮಾಡಿಕೊಡುತ್ತಾಳೆ ಎಂದಿದ್ದರು. ಗೋಪಿಕೆಯರು ದುರ್ವಾಸ ಮುನಿಯ ಹೆಸರನ್ನು ತೆಗೆದುಕೊಂಡಾಗ ಯಮುನೆಯು ದಾರಿ ಮಾಡಿಕೊಟ್ಟಳು. ಇದೆಲ್ಲವೂ ಆತ್ಮನ ಒಂದು ಸ್ಟೇಜ್ ಆಗಿದೆ. ದುರ್ವಾಸ ಮುನಿಗಳು ಸಹ ಬ್ರಹ್ಮಚರ್ಯೆಯಲ್ಲಿಯೇ ಇರುತ್ತಿದ್ದರು, ಸದಾ ಶಿವನ ಧ್ಯಾನದಲ್ಲಿ ಇರುತ್ತಿದ್ದರು. ಅಂದರೆ ನಿರಾಕಾರ ಶಿವ, ಜ್ಯೋತಿರ್ಲಿಂಗ ಶಿವ, ಅವನ ಧ್ಯಾನದಲ್ಲಿ ಮುನಿಗಳು ಸದಾ ಇರುತ್ತಿದ್ದರು. ದುರ್ವಾಸ ಮುನಿಯು ಶಿವನಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದರು. ಅವರು ಸದಾ ಅಕರ್ತಾ ಭಾವದಲ್ಲಿರುತ್ತಿದ್ದರು, ಸದಾ ಶಿವನಲ್ಲಿ ಶರಣಾಗಿರುತ್ತಿದ್ದರು. ಯಾವಾಗ ನಾವು ನಾನು ಮಾಡಿದೆ, ನಾನು ಎಂಬಂತಹ ಭಾವವನ್ನು ಬಿಡುತ್ತೇವೆಯೋ, ನಮ್ಮ ಎಲ್ಲ ಭಾವವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡಿಕೊಳ್ಳುತ್ತೇವೆಯೋ, ಅದುವೇ ಅಕರ್ತಾ ಭಾವವಾಗಿದೆ. ಹೀಗಾಗಿ ಕೃಷ್ಣನು ಸಹ ಗೀತೆಯಲ್ಲಿ ಅರ್ಜುನನಿಗೆ ಹೇಳುತ್ತಾನೆ, ಹೇ ಅರ್ಜುನ, ನೀನು ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗು, ನಾನು ನಿನ್ನನ್ನು ಸರ್ವೋಚ್ಚ ಪರಂಧಾಮಕ್ಕೆ ಕೊಂಡೊಯ್ಯುತ್ತೇನೆ ಎಂದಿದ್ದಾನೆ ಶ್ರೀಕೃಷ್ಣ. ಸಮರ್ಪಣ ಭಾವವಿರಬೇಕು. ಎಲ್ಲವನ್ನು ಭಗವಂತನಿಗೆ ಸರೆಂಡರ್ ಮಾಡಿಬಿಡಬೇಕು. ನಾನು ಎನ್ನುವುದನ್ನು ಬಿಡಬೇಕು. ನಾನು ಮಾಡಿದೆ, ನಾನು ಇದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು. ಆಗ ನಾನು ಎಂಬ ಭಾವ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತದೆ. ಆಗ ನಮ್ಮಲ್ಲಿ ಅಕರ್ತಾ ಭಾವವು ಮೂಡುತ್ತದೆ. ಅಕರ್ತಾ ಭಾವ ಎಂದರೆ ನಿಷ್ಕಾಮ ಭಾವ, ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮದಲ್ಲಿ ಯಾವುದೇ ಫಲದ ನಿರೀಕ್ಷೆಯೂ ಇರುವುದಿಲ್ಲ. ಆತ್ಮವು ಸಂಪೂರ್ಣವಾಗಿ ಕರ್ಮಾತೀತ ಸ್ಥಿತಿಗೆ ಹೋಗುತ್ತದೆ. ಕರ್ಮಾತೀತ ಸ್ಥಿತಿಯಲ್ಲಿ ಮಾಡಿದಂತಹ ಕರ್ಮಗಳು ಆತ್ಮನನ್ನು ಬಂಧಿಸುವುದಿಲ್ಲ. ಇಂತಹ ಆತ್ಮ ಹೈ ಕ್ವಾಲಿಟಿಯ ಆತ್ಮವಾಗಿರುತ್ತದೆ. ದುರ್ವಾಸ ಮುನಿಗಳು ಸಹ ಸಾಧಾರಣ ಆತ್ಮರಲ್ಲ. ಅವರು ಈ ಬ್ರಹ್ಮಾಂಡದ ಆತ್ಮವಾಗಿರಲಿಲ್ಲ. ಈ ಭೂಮಿಗೆ ಬಂದಂತಹ ದೊಡ್ಡ ದೊಡ್ಡ ಋಷಿ ಮುನಿಗಳು ಎಲ್ಲರೂ ಇವರು G2 ನಿಂದ ಬಂದಿದ್ದರು. ಅಂದರೆ ಗ್ರೇಟ್ ಯೂನಿವರ್ಸ್ನಿಂದ ಬಂದಿದ್ದವರಾಗಿದ್ದರು. 33 ಕೋಟಿ ದೇವಾನುದೇವತೆಗಳು ಎಂದು ನಾವು ಏನು ಹೇಳುತ್ತೇವೆಯೋ ಅವರಲ್ಲಿ ಈ ಆತ್ಮರು ಬರುತ್ತಾರೆ. G2 ನಿಂದ ಬಂದಂತಹ ಈ ಆತ್ಮರು ಬೇಹದ್ ಆತ್ಮರಾಗಿರಲಿಲ್ಲ. ಬೇಹದ್ ಆತ್ಮರ ಮುಂದೆ ಈ ಆತ್ಮರು ಏನೇನೂ ಅಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಬೇಹದ್ನ 9 ಲಕ್ಷ ಆತ್ಮರ ಮುಂದೆ ಈ 33 ಕೋಟಿ ದೇವಾನುದೇವತೆಗಳ ಆತ್ಮರೂ ಸಹ ಬಹಳ ಕಡಿಮೆ ಸ್ತರದ ಆತ್ಮರಾಗಿದ್ದಾರೆ. ಇವರಲ್ಲಿ ಹೆಚ್ಚು ಎಂದರೂ ಸಹ 50 ಕಲಾ ಅಥವಾ 100 ಕಲಾದ ಪವರ್ ಅವರಲ್ಲಿರುತ್ತದೆ. ಅಂದಾಗ ಬೇಹದ್ ಕಲಾದ ಮುಂದೆ ಇವರು ಬಹಳ ಕಡಿಮೆ ಸ್ತರದ ಆತ್ಮರಾಗಿದ್ದಾರೆ. ಈ ಎಲ್ಲ ರಹಸ್ಯವನ್ನು ತಿಳಿಯಬೇಕೆಂದರೆ ಬೇಹದ್ ಜ್ಞಾನವನ್ನು ತಿಳಿದುಕೊಳ್ಳಬೇಕು, ವಿಚಾರ ಮಂಥನವನ್ನು ನಡೆಸಬೇಕು. ಸಾಧು ಸಂತರು, ಋಷಿ ಮುನಿಗಳು ತಮ್ಮ ಜೀವನವೆಲ್ಲ ತ್ಯಾಗ ತಪಸ್ಸನ್ನು ಮಾಡಿದರು. ಆದರೂ ಸಹ ಕೇವಲ ಒಂದು ಬ್ರಹ್ಮಾಂಡದ ಜ್ಞಾನವನ್ನು ಅವರು ಪಡೆದಿದ್ದರು. ಅಂದರೆ ಒಂದು ಬ್ರಹ್ಮಾಂಡದ ಬ್ರಹ್ಮ ವಿಷ್ಣು ಮಹೇಶ್ವರರ ಜ್ಞಾನ ಅವರು ಪಡೆದಿದ್ದರು.
ತಮ್ಮ ತಪಸ್ಸಿನ ಮೂಲಕವೇ ಅವರು ಆತ್ಮಶಕ್ತಿಯಿಂದಲೇ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದರು. ಜ್ಞಾನಕ್ಕಾಗಿ ಅತ್ತ ಇತ್ತ ಅಲಿಯುತ್ತಿರಲಿಲ್ಲ. ಬ್ರಹ್ಮಾಂಡದ ಜ್ಞಾನ ಪ್ರಾಪ್ತಿಯಾದಾಗ ಬ್ರಹ್ಮಾಂಡದ ಪರಂಧಾಮಕ್ಕೆ ಹೋಗಿ ಸೇರುತ್ತಿದ್ದರು. ಅಲ್ಲಿ ಹೋದಾಗ ನಾನು ಈ ಬ್ರಹ್ಮಾಂಡದ ಆತ್ಮವಲ್ಲ ಎಂದು ತಿಳಿದು ಬಂದಾಗ ಮೇಲಿನ ಗ್ಯಾಲಕ್ಸಿಗಳ ಅಂದರೆ ಮಹಾಬ್ರಹ್ಮಾಂಡದ ಪರಂಧಾಮಕ್ಕೆ ಹೋಗುತ್ತಿದ್ದರು. ಇದೆಲ್ಲವೂ ಬಹಳ ಆಳವಾದಂತಹ ಜ್ಞಾನ. ಬೇಹದ್ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಈ ಎಲ್ಲ ರಹಸ್ಯ ನಿಮಗೆ ತಿಳಿದು ಬರಲಿದೆ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम